सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಕರ್ಮಯೋಗ. ಕರ್ಮ ಮಾಡೋದು ಎಲ್ಲರಿಗೂ ಅನಿವಾರ್ಯ, ಮತ್ತು ನಾವು ಅದನ್ನು ತಿಳ್ಕೊಂಡು ಕೂಡ ಇದ್ದೀವಿ. ಕರ್ಮ ಮಾಡೋದ್ರಿಂದ ಏನೋ ಫಲ ಸಿಗುತ್ತೆ, ಆ ಫಲ ನನಗೆ ಸಂತೋಷವನ್ನು ಕೊಡುತ್ತೆ. ಸಂತೋಷ ಬೇಕು ಅಂದರೆ ನಾನು ಕರ್ಮವನ್ನು ಮಾಡಬೇಕು ಅನ್ನೋದು ತಿಳ್ಕೊಂಡು ನಾವು ಕರ್ಮವನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಇಲ್ಲಿ ಭಗವಂತ 3ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಯಾವುದೇ ರೀತಿಯ ಕರ್ಮ ಮಾಡಿದ್ರೂ ಅದಕ್ಕೆ ಫಲ ಅನ್ನೋದಿರುತ್ತೆ. ಅದರ ಜೊತೆಗೆ ಎಲ್ಲ ಕರ್ಮಗಳು ಬಂಧನಕಾರಿಯಾಗಿರುತ್ತೆ. ಅದೊಂದು ರೀತಿಯ ಬಂಧನವನ್ನು ಉಂಟು ಮಾಡುತ್ತೆ ನಮಗೆ ಅಂತ. ಅದಕ್ಕಾಗಿ ಕರ್ಮ ಮಾಡೋದೇ ಬಿಟ್ಬಿಡೋದಾ, ಎಲ್ಲ ಕರ್ಮಗಳು ಬಂಧನ ಅಂತ ಆಗುತ್ತೆ ಅನ್ನೋದಾದರೆ ಇಲ್ಲ, ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ, ಯಜ್ಞಕ್ಕಾಗಿ ಅಂತ ಹೇಳಿದ್ರೆ, ಹುಟ್ಟಿದ್ದೇವೋ, ಈ ಪ್ರಪಂಚಕ್ಕೆ ಬಂದಿದ್ದೇವೋ, ನಾವು ಮಾಡುವ ಎಲ್ಲ ಕೆಲಸಗಳು ಪರೋಪಕಾರಾರ್ಥಂ ಇದಂ ಶರೀರಂ. ಪರೋಪಕಾರಕ್ಕಾಗಿಯೇ ನಾನು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಜ್ಞಕ್ಕಾಗಿ ಮಾತ್ರ ಕರ್ಮವನ್ನು ಮಾಡಬೇಕು. ಉಳಿದೆಲ್ಲ ಕರ್ಮಗಳು ನಮಗೆ ಬಂಧನವನ್ನು ಉಂಟು ಮಾಡುತ್ತೆ. ಯಜ್ಞಕ್ಕಾಗಿ ಮಾಡೋದು ಅಂದ್ರೇನು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ಯಜ್ಞ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಮುಂದುವರಿಸ್ತಾ 10ನೇ ಶ್ಲೋಕ 3ನೇ ಅಧ್ಯಾಯ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಪೂರ್ವದಲ್ಲಿ ಬ್ರಹ್ಮನು ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ಸೃಷ್ಟಿಸಿ ಹೇಳಿದ್ದೇನೆಂದರೆ, ಇದರಿಂದ ಅಂದರೆ ಯಜ್ಞದಿಂದ ನೀವು ಅಭಿವೃದ್ಧಿಯನ್ನು ಹೊಂದಿರಿ, ಇದು ನಿಮಗೆ ಬೇಡಿದುದನ್ನು ಕೊಡುವ ಕಾಮಧೇನು ಆಗಲಿ ಅಂತ ಹೇಳ್ತಾರೆ. ಬ್ರಹ್ಮ ಈ ಪ್ರಜೆಗಳನ್ನು ಅಂದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡುವಾಗ, ಅಥವಾ ಪ್ರಾಣಿ ಪಕ್ಷಿಗಳನ್ನು ಏನೇ ಆಗಲಿ ಸೃಷ್ಟಿ ಮಾಡುವಾಗ, ಗಿಡ ಮರಗಳನ್ನು ಸೃಷ್ಟಿ ಮಾಡುವಾಗ ಅವನೇನು ಮಾಡಿದ್ದಾನೆ, ಯಜ್ಞ ಸಹಿತವಾಗಿ ಅವರನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಮೊದಲು ಮನುಷ್ಯರನ್ನ ಸೃಷ್ಟಿ ಮಾಡ್ದ, ಆಮೇಲೆ ಯಾರೋ ಬಂದು ಹೇಳಿದ್ರು ನೀವು ಈ ರೀತಿಯಾಗಿ ಬದುಕಿದ್ರೆ ಮಾತ್ರ ನಿಮಗೆ ಬಂಧನ ಇರೋದಿಲ್ಲ. ಆ ಥರ ಆಗಲಿಲ್ಲ ಅದು. ಆ ಪರಮಾತ್ಮನೇ ನಮ್ಮನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ, ಯಜ್ಞ ಸಹಿತವಾಗಿ. ನೋಡಿ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕ್ಷಣ, ನಾವೇನು ಹಾಗಿಲ್ಲ ಯಜ್ಞ ರೂಪದಲ್ಲಿ ಮಾಡೋರು ಅಂತ ಅಂದುಕೊಂಡ್ರೂ ಕೂಡ ಯಾವಾಗಲೂ ಯಾವುದೋ ಒಂದು ಕ್ಷಣದಲ್ಲಿ ನಮ್ಗೆ ಖಂಡಿತ ಅನಿಸುತ್ತೆ ಯಾರಿಗೋ ಸಹಾಯ ಮಾಡಬೇಕು ಅನ್ನೋದನ್ಸುತ್ತೆ, ಫಲಾಪೇಕ್ಷೆ ಇಲ್ದಲ್ಲೇ ದಾನ ಕೊಡಬೇಕು ಅಂತ ಅನಿಸುತ್ತೆ. ಏನೋ ಒಂದು ಮಾಡಿರ್ತೀವಿ ನಾವು ಯಾವಾಗಲೂ. ಅದೇನದು, ಇಟ್ ಇಸ್ ಇನ್ಬಾರ್ನ್ ಕ್ವಾಲಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್. ಅದನ್ನು ಯಾರೂ ಕಲಿಸಬೇಕು ಅಂತ ಇಲ್ಲ, ಅದು ಮಾಡಬಾರ್ದು ಅನ್ನೋದು ಕಲಿಬೇಕೇ ಹೊರತು ಮಾಡಬೇಕು. ಅದು ಯಜ್ಞ ಸಹಿತ. ಈಗ ಮರಗಳಿಗೆ ಹಣ್ಣು ಬಿಡೋದು ಅವನು ಯಜ್ಞ ಸಹಿತ. ಅದು ಮರ ಹಣ್ಣು ತಿನ್ನಬೇಕು ಅಂತ ಅಥವಾ ನಾನು ಯಾರಿಗೂ ಕೊಡಲ್ಲ ಅಂತ ಇಟ್ಕೊಳ್ಳೋದೇ ಇಲ್ಲ. ಅದು ಮಾಡೋದು ಯಾರಿಗೆ, ಪರೋಪಕಾರಕ್ಕಾಗಿ. ಎಲ್ಲವನ್ನೂ ಬ್ರಹ್ಮ ಸೃಷ್ಟಿಸಿದಾನೆ ಅಂದಮೇಲೆ ಯಾವ ರೀತಿಯಲ್ಲಿ ಸೃಷ್ಟಿಸಿದಾನೆ, ಅವನು ಇನ್ಬಾರ್ನ್ ಕ್ವಾಲಿಟಿ ಅದ್ರಲ್ಲಿ ಹಾಕಿಬಿಟ್ಟಿದ್ದಾನೆ. ಅದು ಏನಾದರೂ ನಾವು ಮಾಡ್ತಾ ಇಲ್ಲ ಅಂತ ಅಂದರೆ
ಅದು ನಮ್ಮ ತಪ್ಪು. ಯಾಕೆ ಭಗವಂತ ಪ್ರಪಂಚದಲ್ಲಿ ಎಲ್ಲವನ್ನು ಸೃಷ್ಟಿಸಿರೋದೇ ಯಜ್ಞ ಸಹಿತವಾಗಿ. ಯಾಕೆ ಆ ರೀತಿಯಾಗಿ ಮಾಡಿದಾನವನು? ಯಜ್ಞದಿಂದ ನೀವು ಅಭಿವೃದ್ಧಿಯನ್ನು ಹೊಂದಿರಿ. ನಾನು ಒಂದ್ಸಲ ಹೇಳಿದೆ ನಿಮಗೆಲ್ಲ, ಏನಂತ, ಭಗವಂತ ಒಂದು ಲಾ ಮಾಡಿಟ್ಬಿಟ್ಟಿದ್ದಾನೆ, ನೀನು ಈ ರೀತಿಯಾಗಿ ಮಾಡಿದ್ರೆ ಈ ಫಲವನ್ನು ನೀನು ಅನುಭವಿಸ್ತೀಯ ಅಂತ. ಅವನು ಪ್ರತಿಯೊಬ್ಬರಿಗೂ ಹುಡುಕಿ ನಿನಗೆ ಇದು 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 ಅಂತ ಕೊಡಲಿಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಎಂಥದ್ದಾಗಿದೆ ಇಲ್ಲಿ, ಯಜ್ಞದಿಂದ ನೀವು ಅಭಿವೃದ್ಧಿಯನ್ನು ಹೊಂದಿರಿ. ನಾವು ಅಭಿವೃದ್ಧಿ ಹೊಂದಬೇಕಾ? ಯಜ್ಞವನ್ನು ಮಾಡಬೇಕು. ಬೇರೆ ಯಾರನ್ನ ಉದ್ಧಾರ ಮಾಡೋಕ್ಕೆ ನಾವು ಯಜ್ಞ ಮಾಡಬೇಕಾಗಿಲ್ಲ. ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದಾದರೆ ಯಜ್ಞವನ್ನು ಮಾಡಬೇಕು. ಭಗವಂತ ಹೇಳ್ತಾ ಇದ್ದಾನೆ ಅದನ್ನು, ಯಜ್ಞದಿಂದ ನೀವು ಅಭಿವೃದ್ಧಿಯನ್ನು ಹೊಂದಿರಿ, ಇದು ನಿಮಗೆ ಬೇಡಿದುದನ್ನು ಕೊಡುವ ಕಾಮಧೇನುವಾಗಲಿ. ಎಷ್ಟು ಸುಂದರ ನೋಡಿ. ಯಾವಾಗಲೂ ನಾನೇ ಬೇರೆಯವ್ರಿಗೆ ಮಾಡ್ತಾ ಇದ್ದೀನಿ, ಬೇರೆಯವ್ರು ನಮ್ಗೇನು ಮಾಡೋದೇ ಇಲ್ಲ. ನಾನು ಪರೋಪಕಾರಕ್ಕಾಗಿ ಯಾವುದೂ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಕೆಲಸವನ್ನು ಮಾಡ್ತೀನಿ. ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನಗೆ ಯಾರು ಮಾಡ್ತಾರೆ, ಯೋಚನೆ ಮಾಡೋದು ಬೇಡ. ಭಗವಂತನೇ ಹೇಳ್ತಿದ್ದಾನೆ ಏನಂತ, ಆ ಯಜ್ಞ ರೂಪದಲ್ಲಿ ನೀವು ಮಾಡ್ತಾ ಇದ್ರೆ ಅದರ ಫಲ ಏನಾಗುತ್ತೆ ಅಂತಂದರೆ, ಅದು ಕಾಮಧೇನುವಿನ ರೂಪದಲ್ಲಿ ನೀವು ಕೇಳಿದ್ದನ್ನು ಕೊಡುತ್ತೆ, ನಿಮಗೆ ಬೇಕಾದ್ದನ್ನು ತಂದು ಒದಗಿಸುತ್ತೆ. ಎಷ್ಟು ಅದ್ಭುತ ನೋಡಿ ಭಗವಂತನ ಮಹಿಮೆ, ಲೀಲೆ ಅಲ್ವಾ? ಅವನು ಮನುಷ್ಯರನ್ನು ಯಜ್ಞ ಸಹಿತವಾಗಿ ಹುಟ್ಟಿಸಿದ್ದಾನೆ. ಆ ಯಜ್ಞವನ್ನು ನೀವು ಮಾಡ್ತಾ ಹೋಗಿ ಅಂತ ಹೇಳ್ತಾನೆ. ಅದರಿಂದ ನೀವು ಅಭಿವೃದ್ಧಿ ಹೊಂದುತ್ತೀರಾ ಅಂತಲೂ ಹೇಳ್ತಾನೆ. ಅದು ನಿಮಗೆ ಕೇಳಿದ್ದನ್ನು ಕೊಡೋ ಕಾಮಧೇನು ಆಗುತ್ತೆ ಅಂತ ಹೇಳ್ತಾನೆ. ಯಜ್ಞ ಭಾವದಲ್ಲಿ ಜೀವಿಸೋದ್ರಿಂದ ಇದೆಲ್ಲವೂ ನಮಗೆ ಆಗುತ್ತೆ. ಹಾಗಾದರೆ ನಾವು ಅನ್ಕೋತೀವಿ ಅದು ಆಗೋದೇ ಇಲ್ವಲ್ಲ ಅಂತ. ನಮಗೇನು ತಪ್ಪು ಅಂತ ಹೇಳಿದ್ರೆ, ನಾವು ಯಾರಿಗೆ ಸಹಾಯ ಮಾಡಿರ್ತೀವೋ ಅವರೇ ನಮಗೆ ಮತ್ತೆ ಸಹಾಯ ಮಾಡಬೇಕು ಅಂತ ಬಯಸ್ತೀವಿ. ಅದು ನಮ್ಮದು ತಪ್ಪು. ನಾವು ಯಾರಿಗೋ ಮಾಡಿದ್ದೀವೋ, ನಮ್ಗೆ ಯಾರೋ ಮಾಡ್ತಾರೆ ಬಿಡು, ಭಗವಂತ ಇಟ್ಟಿದ್ದಾನೆ. ಅದು ಕಾಮಧೇನು ಅಂದ್ರೆ ಅದೇ. ಮತ್ತು ಯಾರೋ ನಮ್ಗೆ ಅದನ್ನು ಕೊಡ್ತಾರೆ, ಅವರೇ ಕೊಡಬೇಕು ಅಂತದ್ದು ಏನಿಲ್ಲ ಅಲ್ವಾ? ಅದಕ್ಕೆ ಬ್ರಹ್ಮ ನಮ್ಮನ್ನು ಸೃಷ್ಟಿಸಿರೋದೇ ಯಜ್ಞ ಸಹಿತವಾಗಿ. ನೆನ್ಪಿಟ್ಕೊಳ್ಬೇಕು, ದಟ್ ಇಸ್ ಅನ್ ಇನ್ಬಾರ್ನ್ ಕ್ಯಾರೆಕ್ಟರ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅದು ಹೊಸದಾಗಿ ನಾನೇನು ಗಳಿಸಬೇಕು ಅಂತ ಏನಿಲ್ಲ, ಪಡ್ಕೊಳ್ಬೇಕು ಅಂತ ಏನಿಲ್ಲ. ವಿ ಆರ್ ಬಾರ್ನ್ ವಿತ್ ದ್ಯಾಟ್. ಆ ಥರದಲ್ಲಿ ಯಜ್ಞ ಸಹಿತವಾಗಿ ಹುಟ್ಟಿರೋದ್ರಿಂದ ನಮಗೆ ಅದು ಸುಲಭವಾಗಿ ಮಾಡಲಿಕ್ಕಾಗುತ್ತೆ. ಯಜ್ಞ ರೂಪದಲ್ಲಿ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾಡೋದ್ರಿಂದ ನಾವು ಅಭಿವೃದ್ಧಿಗೊಳ್ತೇವೆ, ನಾವು ನಮ್ಮ ಅಭಿವೃದ್ಧಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ದೇವಾನ್ ಭಾವಯತಾನೀನ ಯೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯಥ. ಇದರಿಂದ ನೀವು ದೇವತೆಗಳನ್ನು ಪ್ರೀತಿಸಿರಿ, ಆ ದೇವತೆಗಳು ನಿಮ್ಮನ್ನು ಪೋಷಿಸುತ್ತಾರೆ. ಹೀಗೆ ಒಬ್ಬರನ್ನೊಬ್ಬರು ಪೋಷಿಸುತ್ತಾ ಉತ್ಕೃಷ್ಟವಾದ ಶ್ರೇಯಸ್ಸನ್ನು ಪಡೆಯುವಿರಿ. ಇಲ್ಲಿ ದೇವತೆಗಳು ಅಂತ ಹೇಳಿದ್ರೆ ನಮಗಿಂತ ಉತ್ತಮ ದೇವಲೋಕದಲ್ಲಿರುವಂತಹ ಉತ್ತಮ ದೇವತೆಗಳು. ಈಗ ಅಲ್ಲೆಲ್ಲ ಒಂದು ಪೋರ್ಟ್ಫೋಲಿಯೋ ಇದೆ. ಏನಂತ, ಇಂದ್ರ ಮಳೆ ಕೊಡುವಂಥವನು, ಈ ಥರ ದೇವತೆಗಳು, ಯಮರಾಜ, ಅವನು ಎಲ್ಲ ದೇವತೆಗಳು. ಅವರೆಲ್ಲ ಅವರು ಕೇಳದ್ದನ್ನು ಕೊಡುವಂಥವರು ಅಂತ. ಈಗ ನೋಡಿ, ನಮಗೂ ಗೊತ್ತು, ನೀವು ದೇವತೆಗಳನ್ನು ಪ್ರೀತಿಸಿರಿ ಅಂತ ಹೇಳಿದ್ರೆ ಆ ದೇವತೆಗಳನ್ನು ನಾವು ಪೂಜಿಸಿದರೆ, ಈಗ ಇಂದ್ರ ದೇವನನ್ನು ಪೂಜಿಸಿದರೆ ಮಳೆ ಬರುತ್ತೆ ಅಂತ ನಂಬಿಕೆ ಇದೆ ಅಲ್ವಾ? ಈಗಲೂ ಇದೆ. ಅದೇನೋ ಕತ್ತೆ ಮದುವೆ ಮಾಡೋದಂತೆ, ಮಣ್ಣಿನ ಏನೋ ಮರಳಲ್ಲಿ, ಕೆರೆ ಹತ್ರ ಹೋಗಿ ಮರಳಲ್ಲೇನೋ ಒಂದು ವಿಗ್ರಹ ಮಾಡಿ ಅದಕ್ಕೆ ಪೂಜೆ ಮಾಡೋದಂತೆ, ಏನೇನೋ ಅಲ್ಲೆಲ್ಲ ಮಾಡಿದ್ರೆ ಮಳೆ ಬರುತ್ತೆ ಅಂತ. ಮತ್ತು ಯಾವುದೋ ಒಂದು ರಾಗ ಹಾಡಿದ್ರೆ ಮಳೆ ಬರುತ್ತೆ, ಇದೆಲ್ಲ ಆಗ್ತಾಯಿತ್ತು. ಈಗಲೂ ಆ ನಂಬಿಕೆ ಕೂಡ ಇದೆ. ಅವಾಗೆಲ್ಲ ಈ ಕ್ಲೌಡ್ ಸೀಡಿಂಗು ಅಂಥವೆಲ್ಲ ಏನಿರಲಿಲ್ಲ.
ನಾವು ನಂಬ್ತಿದ್ದೆ ದೇವತೆಗಳನ್ನು ಹೇಳ್ತಾರೆ. ಇದರಿಂದ ನೀವು ದೇವತೆಗಳನ್ನು ಪ್ರೀತಿಸಿರಿ. ಯಾವುದರಿಂದ? ಯಜ್ಞಭಾವದಿಂದ. ಯಜ್ಞಭಾವದಿಂದ ಆ ದೇವತೆಗಳನ್ನು ಪ್ರೀತಿಸಿರಿ. ಆ ದೇವತೆಗಳು ನಿಮ್ಮನ್ನು ಪೋಷಿಸುತ್ತಾರೆ. ಆ ದೇವತೆಗಳು ನಮ್ಮನ್ನು ಕಾಪಾಡ್ತಾರಂತೆ. ನಮಗೇನು ಬೇಕು ಅದನ್ನೆಲ್ಲವನ್ನು ಕೊಡ್ತಾರೆ ಅಂತ. ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಪೋಷಿಸ್ತಾ ಇದ್ದರೆ ಉತ್ಕೃಷ್ಟವಾದ ಶ್ರೇಯಸ್ಸನ್ನು ಪಡೆಯುವಿರಿ ಅಂತ ಹೇಳ್ತಾರೆ. ನೋಡಿ, ಪರಸ್ಪರಂ ಭಾವಯಂತಹ ಅಂತ ಹೇಳ್ತಾರಲ್ವ, ಇದು ದೇವತೆಗಳು ಮತ್ತು ನಮ್ಮಲ್ಲಿ ಅಲ್ಲ. ಈಗಲೂ ತುಂಬ ನೀವು ಹಳ್ಳಿಗಳ ಕಡೆ ಎಲ್ಲ ಹೋದರೆ ನೋಡಬಹುದು. ಏನಂತ, ನಮ್ಮ ಮನೇಲಿ ಈ ವರ್ಷ ಕೋಸು ಜಾಸ್ತಿ ಬೆಳೆದಿದ್ದೀವಿ, ನೀವು ತೊಗೊಂಡು ಹೋಗಿ ಅಂತ ಕೊಡ್ತಾರೆ. ಅವರು ನೆಕ್ಸ್ಟ್ ಟೈಮ್ ಹೋದಾಗ ನಾವೇನೋ ಬದನೆಕಾಯಿ ಬೆಳೆದಿದ್ದೀವಿ ಅಂತನೋ ಏನೋ, ನೀವು ತೊಗೊಂಡೋಗಿ ಅಂತ ಕೊಡ್ತಾರೆ. ಅಲ್ಲಿ ತೂಕ ಲೆಕ್ಕ ಅವೆಲ್ಲ ಏನಿಲ್ಲ. ಪರಸ್ಪರಂ ಭಾವಯಂತಹ. ಈ ವರ್ಷ ಬೆಳೆದಿದ್ದು ನೀನು ಕೊಡಲಿಕ್ಕಾಗಲ್ವಾ, ಮುಂದೆ ಯಾವಾಗಲಾದರೂ ಕೊಟ್ಟರೆ ಆಯಿತು. ಆ ಥರ ಪರಸ್ಪರಂ ಭಾವಯಂತಹ. ನಾವು ನಿಮ್ಮನ್ನು ನೋಡ್ಕೊಳ್ತೀವಿ, ನೀವು ನಮ್ಮನ್ನು ನೋಡ್ಕೊಳ್ಳಿ ಅಂತ. ಇಲ್ಲೊಂದು ಸುಂದರವಾದ ಶಬ್ದ ಇದೆ ನೋಡಿ, ಉತ್ಕೃಷ್ಟವಾದ ಶ್ರೇಯಸ್ಸನ್ನು ಪಡೆಯುವಿರಿ. ಈ ಶ್ರೇಯ ಅಂತ ಹೇಳಿದ್ರೆ ನನಗೂ ಒಳ್ಳೆಯದಾಗಲಿ ನಿನಗೂ ಒಳ್ಳೆಯದಾಗಲಿ ಅಂತ. ನೋಡಿ, ಪ್ರತಿಯೊಂದು ಧರ್ಮನೂ ಒಂದು ಉದ್ದೇಶವನ್ನು ಅಥವಾ ಒಂದು ನೀತಿಯನ್ನು ಪಾಲಿಸ್ತಾ ಇರುತ್ತೆ. ಈಗ ನೀವು ಕ್ರಿಶ್ಚಿಯನ್ ಧರ್ಮವನ್ನು ತಗೊಂಡ್ರೆ, ಕ್ರೈಸ್ತ ಧರ್ಮವನ್ನು ತಗೊಂಡ್ರೆ ಅಲ್ಲಿ ಸರ್ವೀಸ್ ಅಂತ ಹೇಳ್ತಾರೆ. ಸರ್ವೀಸ್ ಅಂದರೆ ಪ್ರಾರ್ಥನೆ ಒಂದು ಅರ್ಥದಲ್ಲಿ, ಇನ್ನೊಂದು ಸರ್ವೀಸ್ ಅನ್ನೋದರಲ್ಲಿ ಬಡವರಿಗೆ ಸಹಾಯ ಮಾಡುವಂಥದ್ದು. ನಾವು ಯೋಚಿಸೋದೇ ಬೇಡ, ಕ್ರಿಶ್ಚಿಯನ್ ಧರ್ಮದವ್ರನ್ನ ನೋಡಲಿ ಅಥವಾ ನಾವು ಯಾವುದೇ ಚರ್ಚ್ಗೆ ಹೋಗಲಿ, ಎಲ್ಲೇ ನೋಡಿದ್ರೆ ಅವರು ಸರ್ವೀಸ್ ಮಾಡೋದು ನಮ್ಮ ಕಣ್ಣಿಗೆ ಕಾಣುತ್ತೆ. ಅವ್ರು ಮಾಡೋ ರೀತಿಯಲ್ಲೇ ಹೇಳ್ಬಿಡ್ತೀವಿ, ಗೊತ್ತಾಗೋಗುತ್ತೆ ಅವ್ರು ಕ್ರಿಶ್ಚಿಯನ್ರು, ಕ್ರಿಸ್ತ ಜನ ಅಂತ, ಕ್ರೈಸ್ತರನ್ನು ಆರಾಧಿಸುವವರು ಅಂತ. ಯಾಕೆ? ಅದನ್ನು ಹುಟ್ಟಿನಿಂದ ಅವ್ರಿಗೆ ಕಳಿಸಿದ್ದಾರೆ. ಹಾಗೆ ಈ ಮುಸಲ್ಮಾನರನ್ನು ನೋಡಿ, ಬಾಂಧವ್ಯ ಎಷ್ಟು ಏನಂತಾರೆ, ಬಾಯಿ ಅಣ್ಣ ತಮ್ಮಂದಿರು ಎಲ್ಲಿಂದ ಎಲ್ಲಿಗಾದರೂ ಹೋಗಲಿ, ಅವ್ರು ಬುರ್ಕ ಹಾಕಿರೋರಾಗಲಿ ಇವರಾಗಿರಲಿ, ಆ ಹಿಂದಿ ಉರ್ದು ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರೆ ಸಾಕು, ಅವ್ರು ನಮ್ಮವರು ಅಂದ್ಕೊಂಡ್ಬಿಡ್ತಾರೆ. ಅಷ್ಟು ಬಂಧನ ಅವರಲ್ಲಿ, ಅಂದರೆ ಆ ಬಾಂಧವ್ಯ ಅವರಲ್ಲಿದೆ ಅಂತ ಕಾಣಿಸುತ್ತೆ ನಮಗೆ ನೋಡಿದ್ರೇ. ನೀವೆಲ್ಲಾದರೂ ಬಸ್ಸಲ್ಲಿ ಹೋಗ್ತಾ ಇದ್ರೆ ನೋಡಿ, ಅವ್ರವ್ರ ಕಡೆಯವ್ರು ಯಾರೋ ಒಂದಷ್ಟು ಜನ ಬಂದರೆ ಅವ್ರಿಗೆಲ್ಲ ಜಾಗ ಮಾಡಿಕೊಟ್ಬಿಡ್ತಾರೆ ಕೂತ್ಕೊಳ್ಳೋದಕ್ಕೆ. ಹಾಗಾದರೆ ಹಿಂದುತ್ವದ್ದೇನು? ಕ್ರೈಸ್ತ ಮುಸಲ್ಮಾನ್ ಧರ್ಮದಲ್ಲಿ ನೋಡಿದ್ವಿ. ಹಿಂದೂ ಧರ್ಮದಲ್ಲಿ ಏನು? ಹಿಂದೂ ಧರ್ಮದಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಏನಿರ್ಬೋದು ಅಂತ. ಶ್ರೇಯ ಹೇಳಬೇಕು ನಾವು, ಏನಂದರೆ ಶ್ರೇಯ. ಮೂಲತಃ ನಮ್ಮ ಭಾವನೆಗಳು ಹೇಗಿರುತ್ತೆ? ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ ಅಂತ. ನಾನೊಬ್ಬಳೇ ಚೆನ್ನಾಗಿದ್ದರೆ ಸಾಲಲ್ಲ, ನೀನು ಚೆನ್ನಾಗಿರಬೇಕು. ನೀನೊಬ್ಬಳೇ ಚೆನ್ನಾಗಿದ್ದರೆ ಸಾಲಲ್ಲ, ನಾನು ಚೆನ್ನಾಗಿರಬೇಕು. ಶ್ರೇಯ ಪರಸ್ಪರಂ ಭಾವಯಂತಹ. ನಮ್ಮ ಯೋಚನೆ ಅಂಥದ್ದು ಪರಸ್ಪರಂ ಭಾವಯಂತಹ. ಉತ್ಕೃಷ್ಟವಾದ ಶ್ರೇಯಸ್ಸನ್ನು ಪಡೆಯುವಿರಿ. ನೋಡಿ, ಆ ಪರಸ್ಪರರನ್ನು ನಾವು ಪ್ರೀತಿಸ್ತಾ ಇದ್ದರೆ ಉತ್ಕೃಷ್ಟವಾದ ಶ್ರೇಯಸ್ಸನ್ನು ನಾವು ಪಡಿತೀವಿ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಮುಂದುವರಿಸ್ತಾ, ಇಷ್ಟಾನ್ ಭೋಗಾನಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೇ ಭುಂಕ್ತೆ ಸ್ತೇನ ಏವ ಸಹ. ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ನಿಮಗೆ ಬಯಸಿದ ಭೋಗಗಳನ್ನು ಕೊಡುವರು. ಅವರಿಂದ ಪಡೆಯುವ ವಸ್ತುಗಳನ್ನು ಅವರಿಗೇ ಕೊಡದೆ ಯಾವನು ಭೋಗಿಸುತ್ತಾನೋ ಅವನು ಕಳ್ಳನೇ ಸರಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಪರಸ್ಪರಂ ಭಾವಯಂತಹ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ. ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ಅಂದರೆ ನಾವು ಮಾಡುವ ಯಜ್ಞ ಕರ್ಮಗಳಿಂದ. ಯಜ್ಞ ಅಂದರೆ ಹೋಮ ಹವನ ಕೂಡ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಇಲ್ಲಿ ನಾವು ಆಧ್ಯಾತ್ಮಿಕ ಭಾವನೆಯಲ್ಲಿ ತಗೊಳ್ಳೋದಾದರೆ ನಾವು ಬೇರೆಯವರಿಗೆ ಮಾಡುವ ಸಹಾಯ, ಫಲಾಪೇಕ್ಷೆ ಇಲ್ಲದೆ. ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ನಿಮಗೆ ಬಯಸಿದ ಭೋಗಗಳನ್ನು ಕೊಡುವರು. ಗ್ಯಾರಂಟಿ ಅದು. ಕೊಡ್ತಾರಾ ಇಲ್ವೋ ನೋಡೋಣ ಅಂದ್ಕೊಳ್ಳೋದೇನು ಬೇಡ. ಬಯಸಿದ ಭೋಗಗಳನ್ನು ಅವರು ಕೊಡ್ತಾರೆ.
ಯಾವಾಗ ಯಜ್ಞದಿಂದ ಸುಪ್ರೀತರಾದರೆ ಮಾತ್ರ ಆ ರೀತಿಯಾಗಿ ಮಾಡಬೇಕು. ಅವರು ಪ್ರೀತಿಯನ್ನು ಹೊಂದುವ ರೀತಿಯಲ್ಲಿ ಮಾಡಿದ್ರಷ್ಟೇ ನಮಗೆ ಆ ಭೋಗಗಳು ಸಿಗ್ಲಿಕ್ಕೆ ಸಾಧ್ಯ. ಅವರಿಂದ ಪಡೆಯುವ ವಸ್ತುಗಳನ್ನು ಅವರಿಗೆ ಕೊಡದೆ ಯಾವನು ಭೋಗಿಸುತ್ತಾನೋ ಅವನು ಕಳ್ಳನೇ ಸರಿ ಅಂತ ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಯಾವಾಗಲೂ ಒಂದು ಹಸು ಕರು ಹಾಕಿದಾಗ ಮೊದಲು ಕರೆದ ಹಾಲನ್ನು ಇವತ್ತಿಗೂ ಹಳ್ಳಿಗಳಲ್ಲಿ ನೀವು ನೋಡಿ ಹುತ್ತಕ್ಕೆ ಹಾಕಿ ಬರ್ತಾರೆ. ಮೊದಲನೇ ಹೂವು ನಾವು ಬೆಳೆಸಿದ ಗಿಡದಲ್ಲಿ ಬಿಡುವ ಒಂದು ಮೊದಲನೇ ಹೂವು ಭಗವಂತನಿಗೆ ಅರ್ಪಿತ ಆಗುತ್ತೆ. ಏನೇ ಮಾಡಲಿ, ನಾವು ಮೊದಲು ಒಂದು ಮನೆಯನ್ನು ಕಟ್ಟಲಿ, ಅಲ್ಲಿ ಮೊದಲು ಪೂಜೆ ಆಗಬೇಕು ಭಗವಂತನಿಗೆ. ಎಲ್ಲವನ್ನು ಯಾಕೆ ಅವನೇ ಕೊಟ್ಟಿರೋದೆಲ್ಲ ಅಲ್ವಾ, ಅವನು ಕೊಟ್ಟಿರೋದೆಲ್ಲ ಅವನಿಗೆ ಸಮರ್ಪಣೆ ಮಾಡಿ ನಾನು ಅದನ್ನು ಅನುಭವಿಸ್ತೀನಿ ಅಂತ. ಅದು ಅವನಿಗೆ ಕೊಡದಲ್ಲೇ ನೋಡಿ, ಅದು ಅವನಿಗೆ ಕೊಡದೆ ಯಾರು ಭೋಗಿಸ್ತಾರೋ ಅವ್ನು ಕಳ್ಳ ಅಂತ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ. ಕದ್ಕೊಂಡು ತಿಂತಿದ್ದಾರೆ ಅನ್ನೋ ಥರ. ಸಣ್ಣ ವಿಚಾರವೇ, ಮನೆಯಲ್ಲಿ ಹೊರಗಡೆ ದುಡಿದು ಬರ್ತಾರೆ ಗಂಡು ಮಕ್ಕಳು, ಮಗ ಇರ್ಬೋದು ಗಂಡ ಇರ್ಬೋದು, ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದರೆ ಮೊದಲು ತಾಯಿಯಾದವಳು ಆ ಮಗನಿಗೆ ಬಡಿಸಿ ಆನಂತರ ಊಟ ಮಾಡ್ತಾಳೆ. ಮಗ ಅನ್ನೋ ಪ್ರೀತಿ ಒಂದೇ ಅಲ್ಲ, ಅವನು ಹೊರಗಡೆ ದುಡಿದು ಬರ್ತಾನೆ ಅಂತ ಅಲ್ವಾ, ಅವನು ತಂದು ಹಾಕ್ತಾ ಇದ್ದಾನೆ ನನಗೆ. ಇದೆಲ್ಲ ಈ ಭಾವನೆಗಳನ್ನು ನಾವು ಇಟ್ಕೊಂಡು ಬದುಕಿದ್ರೆ ಬದುಕು ಬಹಳ ಸುಂದರ ಆಗ್ತಾ ಹೋಗುತ್ತೆ. ಈ ಭಾವನೆಗಳು ಇಲ್ಲದೆ ಇದ್ದರೆ ಲೈಫ್ ಬಿಕಮ್ಸ್ ವೆರಿ ಡ್ರೈ. ಅದರಲ್ಲಿ ಒಂದು ರೀತಿಯ ಏನು ಹೇಳ್ತಾರೆ, ನೀರಸವಾಗಿರುತ್ತೆ ಜೀವನ ಅಂತ. ಆ ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನು ಅವನಿಗೆ ಅರ್ಪಿಸಿ ಆನಂತರ ನಾನು ಅದನ್ನು ಭೋಗಿಸ್ತೀನಿ ಅನ್ನೋ ಭಾವನೆ ನನ್ನಲ್ಲಿರಬೇಕು. ಆ ರೀತಿಯಲ್ಲಿ ಇಲ್ಲದೆ ಇದ್ದರೆ ಅವನು ಕಳ್ಳನೇ ಸರಿ ಅಂತ ಹೇಳ್ತಾರೆ. ಇದು ನಮ್ಮ ಸಂಪ್ರದಾಯವಾಗಿ ಬಂದ್ಬಿಟ್ಟಿದೆ ಎಲ್ಲರ ಮನೆಯಲ್ಲೂ. ನೋಡಿ, ಮೊದಲನೇ ನಾವು ಹಬ್ಬಗಳಲ್ಲಾಗಲಿ ಅಥವಾ ದಿನನಿತ್ಯದ ಅಡಿಗೆಯನ್ನು ಕೂಡ ಅದು ಮಾಡಿ ಬೇರೆಯವ್ರಿಗೆ ಬಡಿಸೋದಕ್ಕೆ ಮೊದಲು ಆ ಅನ್ನದ ಪಾತ್ರೆಗೆ ವಿಭೂತಿ ಹಚ್ಚಿ ಉದ್ಗಡ್ಡಿ ಬೆಳಗಿ ಒಂದು ಏನದು ಭಗವಂತನಿಗೆ ಸಮರ್ಪಣೆ ಮಾಡಿ ಆಮೇಲೆ ಬಡಿಸೋದು ರೂಢಿಯಲ್ಲಿದೆ. ಅಥವಾ ಆವಾಗ ದಿನ ಮಾಡಲ್ಲ ಅಂದರೆ ಹಬ್ಬ ಹರಿದಿನಗಳಲ್ಲಿ ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲ ಮಡಿಯಿಂದ ಮೊದಲು ಭಗವಂತನಿಗೆ ಅರ್ಪಿಸಿ ಆಮೇಲೆ ಅದನ್ನು ಊಟ ಮಾಡೋ ಅಭ್ಯಾಸ ಇದೆ. ಹಾಗೆ ನಮಗದು ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಅವನಿಂದ ಏನು ವಸ್ತುಗಳನ್ನು ಪಡೆದಿದ್ದೀವಿ ಅವನಿಗೆ ಅರ್ಪಣೆ ಮಾಡಿ ಆನಂತರ ನಾವು ಭೋಗಿಸೋದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ. ಅದು ಒಳ್ಳೆಯದು ಅಂತ. ಒಂದು ಪಕ್ಷ ಅವ್ರಿಗೆ ಆ ಥರ ಮಾಡದೇ ಇದ್ದರೆ ಇನ್ಮೇಲೆ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕೆ ಯಾರು ಆ ಥರ ಮಾಡ್ತಾ ಇಲ್ಲ, ಅವನು ಕಳ್ಳ ಅಂತ ಹೇಳಿಬಿಡ್ತಾ ಇದ್ದಾರೆ. ಕಳ್ಳ ಅಂತ ಅನ್ನಿಸ್ಕೋಬಾರ್ದು ಅಂತ ಅಂದರೆ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಆಮೇಲೆ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಮುಂದುವರಿಸ್ತಾ 13ನೇ ಶ್ಲೋಕ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞವನ್ನು ಮಾಡಿ ಉಳಿದುದನ್ನು ತಿನ್ನುವ ಸತ್ಪುರುಷರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಯಾರು ತಮಗಾಗಿಯೇ ಕೆಲಸ ಮಾಡಿಕೊಳ್ಳುವರೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುವರು. ಇದು ನಾವು ಹೇಳಬೇಕಾಗಿಲ್ಲ, ಆಗಲೇ ಬರೆದಿಟ್ಟುಬಿಟ್ಟಿದ್ದಾರೆ. ಯಜ್ಞವನ್ನು ಮಾಡಿ ಉಳಿದದನ್ನು ಯಜ್ಞಶಿಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಯಜ್ಞಶಿಷ್ಟ ಅಂದರೆ ನಾವು ಸಂಪ್ರದಾಯದಲ್ಲೇ ನೋಡ್ಕೊಂಡು ಬಂದರೆ, ಈಗ ಮನೆಯಲ್ಲಿಗೆ ಅತಿಥಿಗಳು ಬರ್ತಾರೆ ಅಂತ ಹೇಳಿದ್ರೆ ನಾವು ಎಷ್ಟೋ ತರಾವರಿ ಅಡುಗೆಗಳನ್ನು ಮಾಡಿಟ್ಟಿದ್ರೆ ಆ ಅಡುಗೆಯಲ್ಲಿ ನನಗೆ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಿದ್ದೀನಿ, ಮೊದಲು ತೆಗೆದಿಟ್ಕೊಂಡ್ಬಿಡೋಣ ಅಂತ ಹೇಳಿ ನನ್ನ ಪಾಲು ತೆಗೆದಿಟ್ಕೊಂಡು ನಾನು ಬಡಿಸೋದು ಎಲ್ಲ ನೋಡೇ ಇಲ್ಲ ಅಲ್ವಾ. ಇಷ್ಟು ಚಂದದಲ್ಲಿ ಅಡುಗೆ ಮಾಡಿದ್ದೀನಿ, ಬಂದಿರೋರೆಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ, ಹಾಕಿಸ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಲಿ, ಅದು ಮನಸ್ಸಿಗೆ ಬರೋದಿಲ್ಲ ನೋಡಿ. ನಮಗಾಗಿ ನಾವು ತೆಗೆದಿಟ್ಕೊಳ್ಬೇಕು ಅಂತ ಅವ್ರಿಗೆಲ್ಲ ಚಂದದಲ್ಲಿ ಊಟ ಮಾಡಿಸಿ ಊಟ ಮಾಡಿದಾಗ ಅದೇ ತೃಪ್ತಿ ಆಗುತ್ತೆ. ನಮಗೇನು ಇಲ್ಲದೆ ಉಳಿದೇ ಇದ್ದರೂ ಕೂಡ ಬೇಡ ಅನಿಸುತ್ತೆ.
ಯಜ್ಞಶಿಷ್ಟ. ಅವ್ರಿಗೆ ಅತಿಥಿ ಸತ್ಕಾರವನ್ನು ಚಂದದಲ್ಲಿ ಮಾಡಿ ಅದು ಏನೋ ಒಂಚೂರು ಉಳಿದ್ರೆ ಅದನ್ನು ತಗೊಳ್ಳೋದಿದೆಯಲ್ಲ, ಯಜ್ಞವನ್ನು ಮಾಡಿ ಉಳಿದನ್ನು ತಿನ್ನುವ ಸತ್ಪುರುಷರು ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ತಾರೆ. ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ತಾರೆ ಅಂದರೆ ಯಾವುದೇ ಪಾಪ ನಮಗೆ ಅಂಟ್ಕೊಳ್ಳೋದಿಲ್ಲ. ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕು ಅಂತ ಈಗಿಂದು ಹೊಸ ಟ್ರೆಂಡ್ ಅದು. ನೀವೇನು ಬೇರೆಯವ್ರು ನೋಡ್ಕೊಳ್ಳೋದು, ನಾವು ನೋಡಿಕೊಂಡ್ರೆ ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕಲ್ವಾ ಅನ್ನೋದು. ಅವ್ರಿಗೇನು ಬೇಕೋ ಅವ್ರು ಮಾಡ್ಕೊಳ್ತಾರೆ ಅಂತ. ಆದರೆ ಗೀತೆಯಲ್ಲಿ ಹೇಳ್ತಾರೆ, ಯಾರು ತಮಗಾಗಿಯೇ ಕೆಲಸ ಮಾಡಿಕೊಳ್ಳುವರೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುವರು. ಯಾಕೆ? ಭಗವಂತ ಸೃಷ್ಟಿಸಿರೋದೇ ನಮ್ಮನ್ನು ಯಜ್ಞ ಸಹಿತವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಅದನ್ನು ಮಾಡದೇ ಇದ್ದರೆ ಪಾಪಿಗಳಾಗ್ಬಿಡ್ತೀವಿ. ನನಗೋಸ್ಕರ ನಾನು ಕೆಲಸ ಮಾಡ್ಕೊಳ್ಳೋದು ಸರಿಯಲ್ಲ, ಮತ್ತೊಬ್ಬರಿಗಾಗಿ ನಾನು ಮಾಡಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ. ನಾನು ಚೆನ್ನಾಗಿರಬೇಕು ಅಂದರೆ ಸಹಜವಾಗಿ ನನ್ನ ಸುತ್ತಲಿರೋರು ಚೆನ್ನಾಗಿದ್ದರೆ ಮಾತ್ರ ನಾನು ಚೆನ್ನಾಗಿರೋಕ್ಕಾಗೋದು. ಅದು ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಸೊಸೈಟಿ ಇರ್ಬೋದು, ನನ್ನ ಅಕ್ಕಪಕ್ಕ ಇರ್ಬೋದು. ಅವರು ಚೆನ್ನಾಗಿದ್ದಾಗಷ್ಟೇ ನಾನು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ತಪ್ಪೋಸ್ಕರ ಸೆಲ್ಫಿಶ್, ನಾನು ದುಡಿತೀನಿ, ನನಗೋಸ್ಕರ ನನಗೇನು ಬೇಕೋ ನಾನು ತಿಂದ್ಕೊಳ್ತೀನಿ, ನನಗೆ ನಾನು ಮಾಡ್ಕೊಳ್ತೀನಿ. ನಾನು ಈಗ ಒಂದಿದೆಯಲ್ಲ, ನಾವೆಲ್ಲ ಕನ್ನಡ ಸಾಹಿತ್ಯ ಓದುವಾಗ ನಮ್ಮ ಎಷ್ಟು ಚೆನ್ನಾಗಿ ಹೇಳೋರು, ಅವಾಗೆಲ್ಲ ಬಂದು ಬಳಗ ಅಂದರೆ ಇಷ್ಟು, ಒಂದು ಮನೆಯಲ್ಲಿ ಅಷ್ಟಷ್ಟು ಜನ ಇರ್ತಾಯಿದ್ರು. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಶುರು ಆದಮೇಲೆ ಅವರು ಹೇಳ್ತಾಯಿದ್ರು, ನಾನು, ನನ್ನ ಗಂಡ, ನನ್ನದೊಂದು ಮಗು ಮತ್ತು ಬೆಳದಿಂಗಳು, ಇಷ್ಟೇ ಅವರ ಜೀವನ. ಅಲ್ಲ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಯಜ್ಞ ಸಹಿತರಾಗಿ ಬ್ರಹ್ಮ ನಮ್ಮನ್ನು ಸೃಷ್ಟಿಸಿದ್ದಾನೆ. ಯಜ್ಞವನ್ನು ಮಾಡಿ ಉಳಿದದ್ದನ್ನು ನಾನು ಭೋಗಿಸಬೇಕು, ಯಜ್ಞಶಿಷ್ಟ. ಆ ರೀತಿಯಲ್ಲಿ ಬದುಕೋದಾದರೆ ಯಾವುದೇ ರೀತಿಯ ಪಾಪ ಅಂಟುವುದಿಲ್ಲ ನನಗೆ ಅಂತ ಭಗವಂತ ಹೇಳ್ತಾರೆ. ಯಾರು ತಮಗಾಗಿ ಸೆಲ್ಫಿಶ್ ಲೈಫ್ ಯಾರು ಬದುಕ್ತಾ ಇರ್ತಾರೋ ಅವರೆಲ್ಲ ಪಾಪಿಗಳು ಪಾಪವನ್ನೇ ಭೋಗಿಸುತ್ತಾರೆ ಅಂತಲೇ ಹೇಳ್ತಾರೆ. ಏನಿಲ್ಲ, ಆರಾಮಾಗಿದ್ದಾರಲ್ಲ, ನಾವು ನೋಡೋಕ್ಕೆ ಏನಾಗ್ತಿದೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಚೆನ್ನಾಗೇ ಇದ್ದಾರೆ. ನಾವೇ ಸುಮ್ಮನೆ ಎಲ್ಲರಿಗೂ ಮಾಡೋಕ್ಕೆ ಹೋಗಿ ತಲೆ ಮೇಲೆ ಹಾಕ್ಕೊಂಡು ಏನೇನೋ ಬೇಜಾರು ಮಾಡ್ಕೊತೀವಿ ಅಂತೆಲ್ಲ ಅಂದ್ಕೊಳ್ತೀವಲ್ವ. ಇಲ್ಲ ನೋಡಿ, ನಮ್ಗೆ ಯಾವಾಗಲೂ ಈ ಕನ್ಫ್ಯೂಷನ್ ಇರುತ್ತೆ, ನಾವು ಅವ್ರ ಥರ ಬದುಕಬೇಕಾ ಇವ್ರ ಥರ ಬದುಕಬೇಕಾ ಅಂತ. ಒಂದು ನೋಡ್ತೀವಿ ನಾವು, ಎಲ್ಲರಿಗೂ ಕೆಲಸ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡು ತನ್ನ ಹಣ ಎಲ್ಲ ಕಳ್ಕೊಂಡು ಏನೋ ತುಂಬ ಮಾಡ್ತಾನೇ ಇರ್ತಾನೆ ಅವನು. ಹಿಲ್ ಬಿ ಟೇಕನ್ ಫಾರ್ ಎ ರೈಡ್ ಅಂತ ಕೂಡ ಹೇಳ್ತೀವಿ. ಯಾರು ಆ ಥರ ಮಾಡ್ತಾ ಇರ್ತಾರೋ ಅವ್ರಿಗೆ ಕೆಲಸ ಹೇಳಿ ಎಲ್ಲನೂ ಮಾಡಿಸ್ಕೊಳ್ತಾ ಇರ್ತಾರೆ ಅಂತ. ಅವ್ರಿಗೆ ಕಷ್ಟ ಆದಾಗ ಯಾರು ಏನು ಮಾಡೋದೇ ಇಲ್ಲ, ನೋಡ್ತಾ ಇರ್ತೀವಿ ನಾವು ಅದನ್ನು. ಇನ್ನು ಕೆಲವರು ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವರೇ ಸುಖ ಭೋಗ, ತಮ್ಮ ಜೀವನ ತಾವು ಮಾರನೋ ಜಮ್ ಅಂತ ಓಡಾಡ್ತಾ ಇರ್ತಾರೆ. ನೋಡಿದಾಗ ಅನಿಸುತ್ತೆ ಇವ್ರ ಥರ ಇರೋದೇ ಒಳ್ಳೇದಲ್ವಾ ಅಂತ. ನಾವು ಅರ್ಧ ಹಾಗೆ ಅರ್ಧ ಹೀಗೆ ಇರ್ತೀವಲ್ವ ಎಷ್ಟೋ ಸಲ. ಇವರು ಯಾರ ತಂಟೆ ನಮ್ಗೆ ಯಾಕೆ, ನಮ್ಮನ್ನು ಪಾಡಿಗೆ ನಾವು ಇದ್ರಾಯ್ತಲ್ವ, ನೋಡಿ ಅವ್ರು ಇದ್ದಾರಲ್ಲ ಹಾಗಿರೋದು. ಆ ಥರ ಡೌಟ್ ಬಂದಾಗ ಹೀಗಿರಬೇಕು ಹಾಗಿರಬೇಕು, ಶಾಸ್ತ್ರವನ್ನು ಓದಬೇಕು. ಅದಕ್ಕೆ ಹೇಳೋದು ನೋಡಿ, ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಏನಂತ? ಯಾರು ತಮಗಾಗಿ ಕೆಲಸ ಮಾಡಿಕೊಳ್ಳುವರೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿದೆ, ಅದನ್ನು ನಾನು ಒಪ್ತೀನಿ, ಆ ರೀತಿಯಲ್ಲಿ ಬದುಕ್ಬಿಡ್ತೀನಿ. ಸಿಂಪಲ್, ತಲೆ ಏನು ಕೆಡಿಸ್ಕೊಳ್ಳೋದು. ನನಗಾಗಿ ನಾನು ಬದುಕಲ್ಲ, ಪರೋಪಕಾರಾರ್ಥಂ ಇದಂ ಶರೀರಂ. ಮತ್ತೊಬ್ಬರಿಗಾಗಿ ಬದುಕ್ತೀನಿ ನಾನು, ಮತ್ತೊಬ್ಬರಿಗೆ ಸಂತೋಷವನ್ನು ಕೊಡಲಿಕ್ಕಾಗಿ ಬದುಕ್ತೀನಿ. ಯಾಕೆ? ಭಗವಂತ ನನ್ನನ್ನು ಸೃಷ್ಟಿಸಿರೋದೇ ಯಜ್ಞ ಸಹಿತವಾಗಿ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಸಿಗುತ್ತೆ. ಅದರಿಂದಲೇ ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ಈ ಗೀತೆ ಅನ್ನೋದು ಒಂದು ತಾಯಿ ಇದ್ದಾಗ, ಆ ತಾಯಿ ಮಡಲಿಗೆ ಹೋಗ್ಬಿಟ್ರೆ ಅಲ್ಲಿ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಬಿಡುತ್ತೆ. ಮತ್ತು ಐ ಫೀಲ್ ವೆರಿ ಕಂಫರ್ಟಬಲ್ ದೇರ್ ಅಂತ. ತಾಯಿ ಮಡಿಲಲ್ಲಿರುವಾಗ ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಅಲ್ವಾ. ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಸಿಗುತ್ತೆ, ಮತ್ತು ತೃಪ್ತಿ ಆಗುವಂಥ ಉತ್ತರ ಸಿಗುತ್ತೆ ಅಂತ. ಮುಂದುವರಿಸ್ತಾ, ಅನ್ನದ್ಭವಂತಿ ಭೂತಾನಿ
ಪರ್ಜನ್ಯಾದನ್ನ ಸಂಭವಃ ಯಜ್ಞಾತ್ ಭವತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವಃ. ಪ್ರಕೃತಿಯಲ್ಲಿ ಯಜ್ಞ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಆಹಾರವು ಬೆಳೆಯುತ್ತದೆ, ಯಜ್ಞದಿಂದಾಗಿ ಮಳೆಯಾಗುವುದು, ಕರ್ಮದಿಂದ ಯಜ್ಞ ಉಂಟಾಗುವುದು. ಇದೊಂದು ಸೈಕಲ್. ಪ್ರಾಣಿಗಳೆಲ್ಲಿಂದ ಹುಟ್ಟುತ್ತೆ? ಅನ್ನದಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ಅನ್ನವನ್ನು ಸೇವಿಸಿ, ಸಣ್ಣ ಮಗುವಾಗಿ ಹುಟ್ಟಿದ ನಾವು ಅನ್ನವನ್ನು ಸೇವಿಸಿ, ಅನ್ನ ಅಂತ ಹೇಳಿದ್ರೆ ಅಕ್ಕಿಯಿಂದ ಮಾಡೋ ಅನ್ನ ಅಂತಲ್ಲ, ಆಹಾರ ಸೇವಿಸಿ ಇಷ್ಟು ದೊಡ್ಡದಾಗಿ ಬೆಳೆದ ಮೇಲೆ ಆ ಒಂದು ರೇತಸ್ಸಿನಿಂದ ಮುಂದಿನ ಏನದು ಹುಟ್ಟು ಸಾವು ಹುಟ್ಟು ಆಗತ್ತೆ, ಮಗುವಿನ ಮತ್ತೊಂದು ಹುಟ್ಟು. ಹಾಗಾದರೆ ಈ ಆಹಾರ ಎಲ್ಲಿಂದ ಬಂತು? ಹೇಗೆ ಬಂತು? ಆಹಾರ ಹುಟ್ಟಿದ್ದು ಮಳೆಯಿಂದ. ಆ ಮಳೆ ಬಂದಿದ್ದರಿಂದ ಬೆಳೆ ಬಂತು, ಬೆಳೆ ಬಂದಿದ್ದರಿಂದ ನನಗೆ ಆಹಾರ ಸಿಕ್ತು. ಹಾಗಾದರೆ ಈ ಮಳೆ ಹೇಗಾಯಿತು? ಯಜ್ಞದಿಂದ ಮಳೆ ಆಗುವುದು. ಎಷ್ಟೋ ಸಲ ಹೇಳ್ತಾರೆ ನೋಡಿ, ಏನು ಪಾಪ ಮಾಡಿದ್ವು ಏನೋ ಅದಕ್ಕೆ ಮಳೆನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಯಜ್ಞ ನಡೀತಾ ಇರುತ್ತೋ, ಯಜ್ಞ ಭಾವದಿಂದ ಜನರು ಬದುಕ್ತಾ ಇರ್ತಾರೋ, ಅದರಿಂದ ಮಳೆ ಬೆಳೆ ಚೆನ್ನಾಗಾಗತ್ತಂತೆ. ಯಜ್ಞದಿಂದ ಮಳೆ ಉಂಟಾಗುತ್ತೆ. ಹಾಗಾದರೆ ಈ ಯಜ್ಞ ಹೇಗೆ ಉಂಟಾಯಿತು? ಕರ್ಮದಿಂದ ಯಜ್ಞ ಉಂಟಾಗತ್ತೆ. ನಾವು ಕರ್ಮ ಮಾಡ್ತೀವಲ್ವಾ, ಆ ಕರ್ಮ ಸ್ವಾರ್ಥಕ್ಕಾಗಿ ಮಾಡದೇ ಇರೋ ಕರ್ಮ ಆದಾಗ ಅದು ಯಜ್ಞ ಭಾವ ಆಗುತ್ತೆ. ಆ ಕರ್ಮ ನಿಸ್ವಾರ್ಥವಾದಾಗ ಅದು ಯಜ್ಞ ಭಾವದಿಂದ ಮಾಡಿದ್ದು ಅಂತ ಆಗುತ್ತೆ. ಪ್ರಪಂಚದಲ್ಲಿ ಎಷ್ಟೋ ಸಲ ಹೇಳ್ತೀವಲ್ವ, ನಿಮ್ಮಂಥ ಒಳ್ಳೆಯವರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದು ಅಂತ. ಎಷ್ಟೋ ಸಲ ಕೇಳಿದ್ದೀವಿ ಈ ಥರ ಮಾತುಗಳನ್ನು. ಮಳೆ ಬೆಳೆ ಆಗ್ತಾ ಇರೋದೇ ನಿಮ್ಮಂಥವ್ರು ಇರೋದ್ರಿಂದ ಅಂತ ಅಲ್ವಾ? ಸತ್ಯ ಅದು. ಆ ಯಜ್ಞ ಭಾವದಲ್ಲಿ ಬದುಕ್ತಾ ಇದ್ದು ಆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದರೆ ಮಳೆ ಬೆಳೆ ಎಲ್ಲವೂ ಚೆನ್ನಾಗಾಗುತ್ತೆ. ಯಾಕೆ? ಆ ದೇವತೆಗಳು ಕೂಡ ಅದರಿಂದ ಪ್ರೀತಿ, ಆ ಯಜ್ಞ ಭಾವದಿಂದ ಪ್ರೀತಿ ಉಂಟಾಗಿ ಅವರು ಎಲ್ಲವನ್ನು ನಮಗೆ ಕೊಡ್ತಾರೆ ಅಂತ ಗೀತೆಯಲ್ಲಿ ಹೇಳುತ್ತೆ. ಮುಂದುವರಿಸ್ತಾ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮವು ಬ್ರಹ್ಮನಿಂದ, ಸೃಷ್ಟಿಕರ್ತನಿಂದ ಬಂದುದು ಮತ್ತು ಅವಿನಾಶಿಯಿಂದ ಬ್ರಹ್ಮನು ಬಂದುದು ಎಂಬುದನ್ನು ತಿಳಿ. ಆದ್ದರಿಂದ ಸರ್ವಗತನಾದ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ನೆಲೆಸಿರುವನು ಎಂದು ತಿಳಿ. ಈ ಕರ್ಮ ಎಲ್ಲಿಂದ ಸೃಷ್ಟಿಯಾಯಿತು? ಕರ್ಮ ಸೃಷ್ಟಿಯಾಗಿದ್ದು ಬ್ರಹ್ಮನಿಂದ, ಆ ಭಗವಂತನಿಂದಲೇ ಆ ಕರ್ಮ ಸೃಷ್ಟಿಯಾಗಿತ್ತು. ಹಾಗಾದರೆ ಈ ಬ್ರಹ್ಮ ಎಲ್ಲಿಂದ ಬಂದಿದ್ದು? ಅವಿನಾಶಿಯಿಂದ ಬ್ರಹ್ಮನು ಬಂದುದು ಅನ್ನೋದನ್ನು ತಿಳಿಬೇಕು ಅಂತ. ಆದ್ದರಿಂದ ಸರ್ವಗತನಾದ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ನೆಲೆಸಿರುವನು. ಹಾಗಾಗಿ ಈ ಕರ್ಮವನ್ನು ನಾವು ಮಾಡ್ತಾ ಇರೋದ್ರಿಂದ, ಕರ್ಮ ಯಾಕೆಂದರೆ ಅದು ಬ್ರಹ್ಮನಿಂದ ಸೃಷ್ಟಿಯಾಗಿರೋದ್ರಿಂದ, ಭಗವಂತನಿಂದ ಸೃಷ್ಟಿಯಾಗಿರೋದ್ರಿಂದ, ಅವನು ಸೃಷ್ಟಿಕರ್ತ ಆಗಿರೋದ್ರಿಂದ ನಾವು ಯಾವುದೇ ಕರ್ಮವನ್ನು ಮಾಡ್ತಾ ಇದ್ದರೂ ಕೂಡ ಅದು ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅನ್ನೋ ಭಾವನೆ ಇರಬೇಕು. ಆ ಭಗವಂತನಿಗಾಗಿ ಭಗವಂತನಿಂದ ಮಾಡ್ತಾ ಇರೋದು ಅಂತ. ನನ್ನಲ್ಲೂ ಆ ಭಗವಂತ ನೆಲೆಸಿದ್ದಾನೆ, ಕರ್ಮದಲ್ಲೂ ಭಗವಂತ ನೆಲೆಸಿದ್ದಾನೆ. ಆ ಕರ್ಮ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ. ಅದನ್ನು ತಿಳ್ಕೊಂಡು ಯಜ್ಞವನ್ನು ಮಾಡಬೇಕು.
ಸರ್ವಗತನಾದ ಪರಮಾತ್ಮದಲ್ಲೂ ಯಜ್ಞದಲ್ಲಿ ನಿತ್ಯನೂ ನೆಲೆಸಿರುವನು. ಯಾವಾಗ ಈ ಪರೋಪಕಾರಕ್ಕಾಗಿ ಎಲ್ಲವನ್ನು ಮಾಡ್ತಾ ಹೋಗ್ತೀವೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ. ಅದರಿಂದ ಆ ಪೂಜ್ಯ ಭಾವದಿಂದ ಯಜ್ಞವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮುಂದುವರಿಸ್ತಾ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಆಘಾಯುರಿಂದ್ರಿಯಾ ರಾಮಃ ಮೋಘಂ ಪಾರ್ಥ ಸ ಜೀವತಿ. ಹೀಗೆ ಪ್ರಪಂಚದಲ್ಲಿರುವ ಕರ್ಮಚಕ್ರವನ್ನು ಯಾವನು ಅನುಸರಿಸದೇ ಇರುತ್ತಾನೋ ಅವನ ಜೀವನವು ಪಾಪಮಯವಾಗಿರುವುದು. ಇಂದ್ರಿಯಗಳ ಸುಖದಲ್ಲೇ ಕಾಲ ಕಳೆಯುತ್ತಿರುವವನ ಬಾಳು ವ್ಯರ್ಥವಾಗುತ್ತದೆ. ಅದಕ್ಕೆ ನಾನು ಹೇಳೋದು, ಎಲ್ಲೆಲ್ಲಿ ನಮಗೆ ಡೌಟ್ ಬರುತ್ತೋ ಅಲ್ಲಲ್ಲಿ ಗೀತೆಯನ್ನು ಓದ್ಬಿಡಬೇಕು. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೋಡಿ. ಯಾರು ಈ ಕರ್ಮಚಕ್ರವನ್ನು ಅನುಸರಿಸೋದಿಲ್ವೋ ಅವನ ಜೀವನ ಏನಾಗೋಗುತ್ತೆ? ಪಾಪಮಯ. ಪಾಪಮಯ ಅಂತಂದ್ರೆ ಏನು ಪಾಪಮಯ? ಏನಾಗೋಗುತ್ತೆ? ದುಃಖ. ಅವನ ಜೀವನದಲ್ಲಿ ದುಃಖವೇ ಇರುತ್ತೆ ಅಂತ. ಇಂದ್ರಿಯ ಸುಖದಲ್ಲೇ ಕಾಲ ಕಳೀತಾ ಇರೋದು ಅಂದ್ರೇನು? ಪಂಚೇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಬರೀ ಇದಕ್ಕೆ ಸುಖ ಕೊಡ್ತಾ ಇರೋದು. ಚೆನ್ನಾಗಿ ತಿಂತಾ ಇರಬೇಕು, ಚೆನ್ನಾಗಿ ಊಟ ಮಾಡ್ತಾ ಇರಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು. ಶರೀರ ಬಿಟ್ಟು ಬೇರೆ ಏನನ್ನು ನೋಡ್ಕೊಳ್ಳೋದೇ ಇಲ್ಲ. ಆ ಇಂದ್ರಿಯ ಸುಖದಲ್ಲೇ ಕಾಲ ಕಳೆಯೋನು. ಎಷ್ಟೋ ಸಲ ಜನ ಅಂದ್ಕೊಳ್ಳೋದು ಉಂಟು, ನಾನು ಹೆಚ್ಚು ಅದನ್ನು ಉಪಯೋಗಿಸ್ಬಿಟ್ರೆ, ಕೆಲಸ ಮಾಡಿಬಿಟ್ರೆ, ನನಗೆ ಸುಸ್ತಾಗ್ಬಿಟ್ರೆ ಆಮೇಲೆ ನನ್ನನ್ನು ಯಾರು ನೋಡ್ಕೊಳ್ತಾರೆ, ಈ ಥರ ಎಲ್ಲ ಯೋಚನೆಗಳು ಕೆಲವ್ರಿಗಿರುತ್ತೆ. ಕೆಲಸ ಮಾಡೋದ್ರಿಂದ ನಮ್ಮ ಶಕ್ತಿ ಕುಂದೋದಿಲ್ಲ, ಶಕ್ತಿ ಹೆಚ್ಚಾಗುತ್ತೆ, ಬರುತ್ತೆ. ಇಂದ್ರಿಯ ಸುಖದಲ್ಲೇ ಕಾಲ ಕಳೀತಾ ಇದ್ದರೆ, ಯಾವಾಗಲೂ ಖಾನ ಪೀನ ಮೌಜು ಉಡಾನ ಅದರಲ್ಲೇ ಇದ್ದರೆ ಅವನು ಭಾಳ ವ್ಯರ್ಥ ಆಗೋಗುತ್ತೆ ಅಂತ ಹೇಳ್ತಾರೆ. ವೇಸ್ಟ್ ಆಫ್ ಲೈಫ್, ವೇಸ್ಟ್ ಆಫ್ ಟೈಮ್. ಪ್ರಪಂಚದಲ್ಲಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಬಂದಿದ್ದೇವೆ, ಜೀವನದ ಗುರಿ ಏನು ಅಂತ ನಾವು ತಿಳ್ಕೊಳ್ಬೇಕು. ಖಾನ ಪೀನ ಮೋಜು ಉಡಾನ ಅಷ್ಟೇ ಸಾಕಾ? ಊಟ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಮಾಡಿಕೊಂಡು ಮಲ್ಕೋಬೇಕು, ಅಷ್ಟೇ ಮಾಡೋಕ್ಕಾದರೆ ಮನುಷ್ಯರಾಗಿ ಯಾಕೆ ಹುಟ್ಟಬೇಕು? ಯಾವಾಗಲೂ ಹೇಳ್ತಾ ಇರ್ತೀನಲ್ವ ನಾನು, ಆಹಾರ, ನಿದ್ರಾ, ಭಯ, ಮೈಥುನ ಇವು ಪ್ರಾಣಿಗಳಿಗೂ ಇದೆ, ನಮಗೂ ಇದೆ. ಪ್ರಾಣಿಗಳು ಆಹಾರವನ್ನು ಸೇವಿಸ್ತವೆ, ನಾವು ಆಹಾರ ಸೇವಿಸ್ತೀವಿ. ಅವಕ್ಕೂ ಭಯ ಇದೆ, ನಮಗೂ ಭಯ ಇದೆ. ಪ್ರಾಣಿಗಳು ನಿದ್ದೆ ಮಾಡ್ತವೆ, ನಾವು ನಿದ್ದೆ ಮಾಡ್ತೀವಿ. ಅವು ರಿಪ್ರೊಡ್ಯೂಸ್, ಮಕ್ಕಳು ಮಾಡ್ತವೆ, ನಾವು ಮಕ್ಕಳು ಮಾಡ್ತೀವಿ. ಏನು ದೊಡ್ಡತನ ಅದರಲ್ಲಿ? ಇಂದ್ರಿಯ ಸುಖದಲ್ಲೇ ಕಾಲ ಕಳೆಯೋದು ಅಂದರೆ ಇದೆ, ಇಷ್ಟೇ. ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನೇ ಇಲ್ಲ ಅಂತ. ಎಲ್ಲಿ ವ್ಯತ್ಯಾಸ ಬರೋದು ಪ್ರಾಣಿಗಳಿಗೂ ನಮಗೂ? ಇದು 4 ಹೌದು, ಅದನ್ನು ಬಿಟ್ಟೇನು ಇರೋಕ್ಕಾಗಲ್ಲ. ಪ್ರಾಣಿಗಳು ಮಾಡುತ್ತೆ, ನಾನು ಮಾಡಲ್ಲ, ಅವು ಆಹಾರ ತಿನ್ನುತ್ತೆ, ಅಂಥದ್ದೆಲ್ಲ ಏನು ಮಾಡೋಕ್ಕಾಗಲ್ಲ. ವ್ಯತ್ಯಾಸ ಎಲ್ಲಿರೋದು ನಮಗೆ? ಭಗವಂತ ನಮಗೊಂದು ಬುದ್ಧಿ ಅಂತ ಕೊಟ್ಟಿದ್ದಾನೆ. ನಾವು ಏನು ಬೇಕೋ ಅದನ್ನು ನನಗೆ ಚಾಯ್ಸ್ ಕೊಟ್ಟಿದ್ದಾನೆ. ನೀನು ಇದು ಮಾಡ್ಬೋದು, ಇಲ್ಲ ಇದು ಮಾಡ್ಬೋದು ಅಂತ. ಪ್ರಾಣಿಗಳಿಗೆ ಚಾಯ್ಸ್ ಇಲ್ಲ. ಹಸು ಹುಲ್ಲೇ ತಿನ್ನಬೇಕು, ಹುಲಿ ಮಾಂಸವನ್ನೇ ತಿನ್ನಬೇಕು, ಕಾಗೆ ಕಾಕ ಅಂತಲೇ ಅನ್ಬೇಕು. ಚಾಯ್ಸ್ ಇಲ್ಲ ಅದಕ್ಕೆ. ಮನುಷ್ಯನಿಗೆ ಚಾಯ್ಸ್ ಇದೆ. ಅವನು ಏನು ಬೇಕು ಮಾಡ್ಬೋದು, ಏನು ಬೇಡ ಮಾಡದೆ ಇರಬಹುದು. ಹಾಗೆ ಚಾಯ್ಸ್ ಕೊಟ್ಟಿರುವಾಗ ನಾನು ಉನ್ನತವಾದದ್ದನ್ನು ಚೂಸ್ ಮಾಡ್ಕೊಳ್ಳೋದು ನನ್ನ ಕೈಲಿರುತ್ತೆ. ಐ ಶುಡ್ ಚೂಸ್ ವಾಟ್ ಈಸ್ ದಿ ಬೆಸ್ಟ್. ಹಾಗೆ ವಾಟ್ ಈಸ್ ಬೆಸ್ಟ್ ಅಂತ ಗೊತ್ತಾಗಬೇಕಾದ್ರೆ ಕೆಲವೆಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ, ಇದು ಹೀಗಿರಬೇಕು ಅಂತ. ಇನ್ನೂ ಸ್ಪಷ್ಟತೆ ತಗೊಳ್ಬೇಕು ಅಂದರೆ ಭಗವದ್ಗೀತೆ, ಉಪನಿಷತ್ತು, ವೇದಗಳಲ್ಲಿ ಬರೆದಿಟ್ಟಿದ್ದಾರೆ.
5,000 ವರ್ಷಗಳ ಹಿಂದೆ ಒಂದು ಮಗು ಹುಟ್ಟಿದ್ರು, ಅದಕ್ಕೂ ಇರ್ತಾ ಇದ್ದಿದ್ದು ಇದೇ ಪಂಚೇಂದ್ರಿಯಗಳೇ. ಇದೇ ಪಂಚೇಂದ್ರಿಯಗಳೇ ಅವಾಗ ಏನು ಕೆಲಸ ಮಾಡ್ತಿತ್ತೋ ಇವಾಗ ಹುಟ್ಟೋ ಮಗುವುದು ಅದೇ ಕೆಲಸ ಮಾಡೋದು. ಆಗ ಇದ್ದ ಪಂಚೇಂದ್ರಿಯಗಳು ಏನು ಸುಖ ಅನುಭವಿಸ್ತಾ ಇದ್ವೋ ಈಗಲೂ ಅದೇ ಸುಖವನ್ನೇ ಅನುಭವಿಸ್ಲಿಕ್ಕೆ ಸಾಧ್ಯ ಇರೋದು. ಟೆಕ್ನಾಲಜಿ ಚೇಂಜ್ ಆಗಿದೆ, ಬಟ್ ಇದು ಯಾವುದು ಚೇಂಜ್ ಆಗಲೇ ಇಲ್ಲ. ಆ ಪಂಚೇಂದ್ರಿಯಗಳ ಸುಖವನ್ನು 5,000 ವರ್ಷಗಳ ಹಿಂದೆ ನಮ್ಮ ಋಷಿಗಳಿಂದ ಅಡ್ಡರಾಗಿರಲಿಲ್ಲ. ಅವರು ಎಲ್ಲ ಕಾಂಬಿನೇಷನ್ನಲ್ಲೂ ಎಲ್ಲ ಸುಖವನ್ನು ಎಷ್ಟರ ಮಟ್ಟಿಗೆ ಆಗುತ್ತೋ ಅನುಭವಿಸಿ ಮುಗಿಸ್ಬಿಟ್ಟು ಆಮೇಲೆ ಬರೆದಿಟ್ರು. ಇಷ್ಟು ದಿನ ಬೇಕಾಗಲಿಲ್ಲ ಅವ್ರಿಗೆ. ಬರೆದಿಟ್ರು, ನೋಡು ಹೀಗೀಗಿದ್ರೆ ಈ ಇಂದ್ರಿಯಗಳನ್ನು ನೀನು ಹೀಗೀಗೆ ಉಪಯೋಗಿಸ್ಕೊಂಡ್ರೆ ಈ ಫಲ ಸಿಗುತ್ತೆ ಅಂತ. ಅದೆಲ್ಲ ಸುಳ್ಳೇನೋ, ಈಗ ಬೇರೆ ಥರ ನನ್ನ ಹಾಗಾಗಲ್ಲ ಅಂತ ನಾವೇನೋ ಟ್ರೈ ಮಾಡೋಕ್ಕೆ ಹೋದರೆ ಮತ್ತೆ ಅಲ್ಲಿಗೆ ಬರ್ತೀವಿ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗೋಗಿದೆ ಅಲ್ವಾ. ಅಷ್ಟು 1,000 ಜನ ಅಷ್ಟು ವರ್ಷಗಳು ಬದುಕಿದ್ದಾರೆ, ಅವರೊಂದು ದಾರಿ ಕಂಡುಕೊಂಡಿರ್ತಾರಲ್ವ, ಅದನ್ನು ಬರೆದಿಟ್ಟಿದ್ದಾರೆ. ನಾನು ಯಾವಾಗಲೂ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ, ಈಗ ನಾನು ಈ ವೇದಾಂತ ಏನು ಓದಲಿಲ್ಲ, ನನಗೆ ಒಂದಿನ ಅರ್ಥ ಆಗುತ್ತೆ ಅಂದ್ಕೊಂಡ್ರೆ ಜೀವನ ಕಲಿಸುತ್ತೆ, ಖಂಡಿತವಾಗಲಿ ಯಾವಾಗಲೂ ಕಲಿಸುತ್ತೆ ಹಣ್ಣು ಮುದುಕಿ ಆದಾಗ. ಆದರೆ ಅದನ್ನು ಈಗಲೇ ನಾನು ಕಲ್ತ್ಕೊಂಡ್ರೆ ನನ್ನ ಲೈಫ್ನ ಚೆನ್ನಾಗಿ ಬದುಕ್ಬೋದು. ಎಷ್ಟೋ ಜನ ನನ್ನ ಕ್ಲಾಸ್ ಅಟೆಂಡ್ ಮಾಡುವಾಗ ಅವರು ಹೇಳಿರೋದು ಉಂಟು ನನಗೆ, ಅರೇ ನಾವು ಇದನ್ನೆಲ್ಲ ಸ್ವಲ್ಪ ಮೊದಲೇ ಓದಬೇಕಾಗಿತ್ತು, ಇನ್ನೂ ಚಂದದಲ್ಲಿ ಬದುಕ್ತಿದ್ವಿ, ನಮ್ಗೆ ಯಾಕೆ ಯಾರು ಹೇಳಲಿಲ್ಲ ಇದನ್ನು ಅಂತ ಹೇಳೋರು ಉಂಟು. ಅದಕ್ಕೆ ಈಗ ನಾನು ಚಿಕ್ಕ ವಯಸ್ಸಿನವ್ರು ಯಾರಾದರೂ ನನ್ನ ಹತ್ರ ಬಂದರೆ ಹೇಳ್ತೀನಿ, ನೋಡಿ ನನ್ನ ಹತ್ರ ಹಿರಿಯರು ವಯಸ್ಸಾದ್ಮೇಲೆ ಬಂದವರು, ವಯಸ್ಸು ಅಂದರೆ ಏನೋ ಒಂದು 40-50 ವರ್ಷ ಆದಮೇಲೆ ಬಂದವರು, ಆ ಟೈಮಲ್ಲಿ ಬಂದವರೆಲ್ಲ ಈ ರೀತಿಯಾಗಿ ಹೇಳ್ತಾರೆ, ನೀವು ಅದೃಷ್ಟ ಮಾಡಿದ್ದೀರಾ ಈಗಲೇ ಓದ್ಬಿಡಿ ಅಂತ. ಯಾಕೆ, ಒಂದು ಆಟ ಆಡ್ಲಿಕ್ಕೆ ಹೋದರೂ ಕೂಡ ನಾನು ಚಾಂಪಿಯನ್ ಅಂತ ಆಗಬೇಕಾದ್ರೆ ನಾನಾಗಿ ಕಲ್ತ್ಕೊಳ್ತೀನಿ ಅಂದರೆ ಬಹಳ ಟೈಮ್ ತೊಗೊಳುತ್ತೆ. ಇಲ್ಲೊಬ್ಬ ಗುರು ಅಲ್ಲೊಬ್ಬ ಕೋಚ್ ಅಂತ ಸಿಕ್ಕರೆ ಅವನನ್ನು ತೋರಿಸೋ ಒಂದು ಸಣ್ಣ ಮಾರ್ಗದರ್ಶನ ಏನಾಗೋಗುತ್ತೆ, ಚಕ್ಕಂತ ನಮಗೆ ಉತ್ತರ ಸಿಕ್ಬಿಡುತ್ತೆ. ಅಷ್ಟೊಂದು ಕಷ್ಟಪಡಬೇಕಾಗಿ ಅನುಭವಿಸಿ ತಿಳ್ಕೊಳ್ಳೋದನ್ನು ಇಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ನಾನು ತಿಳ್ಕೊಂಡ್ರೆ ಆವಾಗಿಂದ ನಾನು ಬದುಕಬಹುದಾದಂಥ ಸುಖ ಜೀವನ ಇವತ್ತಿನಿಂದ ನಾನು ಬದುಕಲಿಕ್ಕೆ ಪ್ರಾರಂಭ ಮಾಡ್ಬೋದು. ಅದರಿಂದ ಇಂದ್ರಿಯ ಸುಖದಲ್ಲೇ ಕಾಲ ಕಳೆಯುತ್ತಿರುವವನ ಬಾಳು ವ್ಯರ್ಥ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಆ ಇಂದ್ರಿಯ ಸುಖಕ್ಕಾಗಿ ನಾನು ಬದುಕ್ತಾ ಇದ್ದರೆ ಅದನ್ನು ಬಿಟ್ಟು ನಾನು ಪರೋಪಕಾರಕ್ಕಾಗಿ ಕೆಲಸ ಮಾಡೋದನ್ನು ಕಲಿಬೇಕು ಈಗಲಿಂದ ನಾನು. ಯಾಕೆ, ಅದು ಕರ್ಮಚಕ್ರ, ಅದು ನಡೀತಾನೇ ಇರಬೇಕು. ಇಂದ್ರಿಯ ಸುಖದಲ್ಲೇ ಕಾಲ ಕಳೆಯೋದಷ್ಟೇ ಅಲ್ಲ ಜೀವನ, ಅಲ್ಲಿ ಯಜ್ಞ ಭಾವದಲ್ಲಿ ಕರ್ಮವನ್ನು ಮಾಡಬೇಕು. ಯಾವತ್ತೋ ಒಂದಿನ ಮಾಡಿಬಿಟ್ಟು ಆಯಿತು ನಾನು ಮಾಡಿದೆ ಅಂತಲ್ಲ. ಹೇಗೆ ಮರ ಸೀಸನ್ ಬಂದಾಗ ಹಣ್ಣು ಕೊಡ್ತಾನೇ ಇರುತ್ತೋ, ಬೇರೆ ಎಲ್ಲ ಟೈಮಲ್ಲೂ ನೆರಳು ಕೊಡ್ತಾನೇ ಇರುತ್ತೋ, ಹಾಗೆ ಮನುಷ್ಯ ಕೂಡ ಆ ಚಕ್ರವನ್ನು ಬಿಡಿದ ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ಪಂಚೇಂದ್ರಿಯಗಳನ್ನು ಬರೀ ಸುಖಕ್ಕಾಗಿ ಉಪಯೋಗಿಸದೆ ಪರೋಪಕಾರಕ್ಕಾಗಿ ಕೂಡ ಉಪಯೋಗಿಸಬೇಕು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮುಂದುವರಿಸ್ತಾ, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾರು ಆತ್ಮನಲ್ಲೇ ರಮಿಸುತ್ತಿರುತ್ತಾನೋ, ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ, ಆತ್ಮದಲ್ಲೇ ಸಮಾಧಾನ ಹೊಂದಿರುತ್ತಾನೋ ಅಂತಹವನಿಗೆ ಮಾಡಬೇಕಾದ ಕರ್ಮವು ಯಾವುದೂ ಇರುವುದಿಲ್ಲ. ಖುಷಿ ಆಗೋಯ್ತು ನಮಗೆ ಅಲ್ಲ, ಕರ್ಮ ಮಾಡದೇ ಹೇಳಿದರೆ ಅದರಲ್ಲಿ ಆತ್ಮನಲ್ಲೇ ನಿಂತಿರುವವನು ಅಂತ. ಅಂದರೆ ಆತ್ಮನಲ್ಲೇ ರಮಿಸುತ್ತಿರುವವನು, ಅವನು
ಪ್ರಾಪಂಚಿಕ ಇದರಲ್ಲಿ ಇಲ್ಲವೇ ಇಲ್ಲ, ಒಳಗೆ ತಿರುಗಿಬಿಟ್ಟಿದ್ದಾನೆ. ಅವನು ಆತ್ಮನಲ್ಲೇ ತೃಪ್ತನಾಗಿದ್ದಾನೆ. ಅವನಿಗೇನು ಬೇಕಾಗೇ ಇಲ್ಲ. ನೋ ಶಾಪಿಂಗ್, ಹೊಸ ತಂದಿಟ್ಕೊಳ್ಳೋದು ಏನೂ ಬೇಕಾಗೇ ಇಲ್ಲ. ಆತ್ಮನಲ್ಲೇ ಸಮಾಧಾನ. ಅವನಿಗೆ ಸಮಾಧಾನ ಆಗಬೇಕು ಅಂದರೆ ಹೊರಗಿನ ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ಬೇಕಾಗಿಲ್ಲ. ತನ್ನಲ್ಲಿ ತಾನೇ ಸಮಾಧಾನದಿಂದಿದ್ದಾನೆ. ಅಂಥವನು ಮಾಡಬೇಕಾದ ಕರ್ಮ ಏನೂ ಇಲ್ಲ ಅಂತಾರೆ. ಅಂದರೆ ಏನರ್ಥ? ಈಗ ನಾವು ಪ್ರಪಂಚದಲ್ಲಿ ಎಲ್ಲವನ್ನು ಅನುಭವಿಸ್ತಾ ಇದ್ದೀವಿ. ಗಾಳಿ, ನೀರು, ಬೆಂಕಿ, ಭೂಮಿ ಎಲ್ಲವನ್ನೂ ಅನುಭವಿಸ್ತಾ ಇದ್ದೀವಿ. ನಮ್ಮ ಆಹಾರವನ್ನು ಬೆಳ್ಕೊಳ್ಳೋದಕ್ಕೆ ಭೂಮಿಯನ್ನು ತಗೊಳ್ತಾ ಇದ್ದೀವಿ, ಅದು ನೀರು. ಎಲ್ಲದಕ್ಕೂ ನಾವು ಹೊರಗಿನ ಪ್ರಪಂಚ ಪ್ರಕೃತಿಗೆ ಡಿಪೆಂಡ್ ಆಗಿದ್ದೀವಿ. ಹಾಗೆ ನಾನು ಪ್ರಕೃತಿಯಿಂದ ಏನೇನನ್ನು ತಗೊಳ್ತಾ ಇದ್ದೀನಿ, ನಾನು ಅದು ವಾಪಸ್ ಕೊಡಬೇಕಲ್ವಾ? ನಾನು ಯಾವಾಗ ಹೊರಗಿನ ಎಲ್ಲ ವಿಚಾರಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ, ಅದನ್ನು ಅನುಭವಿಸ್ತಾ ಇದ್ದೀನೋ ಅಂತ ಹೇಳಿದ್ರೆ ಐ ಆಮ್ ಡಿಪೆಂಡೆಂಟ್ ಆನ್ ದ್ಯಾಟ್ ಅಂತ. ನಾನು ಆತ್ಮನಲ್ಲಿ ನಿಂತು ಆತ್ಮನಲ್ಲಿ ತೃಪ್ತಿ ಆಗಿಲ್ಲ. ನಾನು ಹೊರಗಿನ ಪ್ರಪಂಚದಲ್ಲಿ ಎಲ್ಲವನ್ನೂ ಅನುಭವಿಸ್ತಾ ತೃಪ್ತಿಯನ್ನು ಪಡ್ಕೊಳ್ತಾ ಇದ್ದೀನಿ. ಹಾಗಿರುವಾಗ ನಾನು ಕರ್ಮ ಮಾಡಲೇಬೇಕು. ಹೊರಗಿನಿಂದ ನಾನು ಎಲ್ಲವನ್ನು ಉಪಯೋಗಿಸ್ತಾ ಇದ್ದೀನೋ, ಪ್ರಪಂಚದಲ್ಲಿ ಪ್ರಕೃತಿಯನ್ನು ಬಳಸ್ಕೊಳ್ತಾ ಇದ್ದೀನೋ, ನಾನು ಕರ್ಮವನ್ನು ಮಾಡಬೇಕು. ನಾನು ಅದು ಯಾವುದು ಮಾಡ್ತಾ ಇಲ್ಲ, ಅವಾಗ ಕರ್ಮ ಮಾಡೋದು ಬೇಡ. ನಾನು ಗಾಳಿ, ನೀರು, ಬೆಂಕಿ ನಾನೇನು ಉಪಯೋಗಿಸೋದೇ ಇಲ್ಲ, ನನಗೇನು ಬೇಕಾಗೇ ಇಲ್ಲ. ನೋಡಿ, ರಮಣ ಮಹರ್ಷಿಗಳಂಥವ್ರು ಇರ್ತಾರಲ್ವ, ರಮಣ ಮಹರ್ಷಿಗಳದ್ದು ಈಗಷ್ಟೇ ಉಪದೇಶ ಸಾರ ನೋಡಿದ್ವಿ. ಅವರು ಆತ್ಮನಲ್ಲಿ ನಿಂತವರು. ಅವ್ರಿಗೆ ಯಾರಾದರೂ ಊಟ ಕೊಟ್ಟರೆ ಮಾಡ್ತಿದ್ರು ಅಷ್ಟೇ, ಅವರಾಗಿ ಹುಡ್ಕೊಂಡು ಹೋಗ್ತಾನೆ ಇರಲಿಲ್ಲ. ಆತ್ಮನಲ್ಲಿ ರಮಿಸ್ತಾ ಇರೋರು, ಆತ್ಮನಲ್ಲಿ ನಿಂತವರು, ಅಲ್ಲೇ ಸಮಾಧಾನ ಹೊಂದಿರೋರು, ಅವ್ರಿಗೇನು ಬೇಕಾಗೇ ಇಲ್ಲ. ಅಂಥವರು ಕರ್ಮ ಮಾಡಬೇಕಾಗಿಲ್ಲ. ರಮಣ ಮಹರ್ಷಿಗಳೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಮೌನವಾಗಿ, ನಾನು ಕೂತ್ಕೊಳ್ತೀನಿ ಅಂದರೆ ಅವ್ರ ಥರ ಇರಬೇಕು. ಆವಾಗ ನಾವು ಅವ್ರ ಥರ ಕ್ವಾಲಿಫೈ ಆಗಬೇಕು. ರಾಮಕೃಷ್ಣ ಪರಮಹಂಸರು ಕರ್ಮ ಮಾಡಬೇಕಾಗಿರಲಿಲ್ಲ. ಅವರು ಯಾಕೆ? ಅವರು ಈ ಪ್ರಪಂಚದಲ್ಲಿ ಇರ್ತಾನೆ ಇರಲಿಲ್ಲ, ಸ್ಪಂದಿಸ್ತಾನೆ ಇರಲಿಲ್ಲ. ಕರ್ಮ ಮಾಡಬೇಕಾಗಿರಲಿಲ್ಲ. ಅಂಥವರು ಕರ್ಮ ಮಾಡಬೇಕಾಗ. ಯಾರು ಆತ್ಮನಲ್ಲೇ ರಮಿಸ್ತಾ ಇರ್ತಾರೋ, ಆತ್ಮನಲ್ಲೇ ತೃಪ್ತರಾಗಿರ್ತಾರೋ, ಅಂದರೆ ಆ ಜೀವನ್ಮುಕ್ತರು ಅಂತ ಹೇಳ್ತೀವಿ ನಾವು. ಆ ಜೀವನ್ಮುಕ್ತರು ಅವರು ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಅವರು ಆವಾಗ ಈ ರೀತಿಯಾಗಿ ಬೇರೆಯವ್ರು ಕೊಡೋ ಊಟದಿಂದನೋ ಮತ್ತೇನರಿಂದನೋ ಆಗಿ ಅವರು ಈ ಪ್ರಪಂಚದ ಕೆಲಸಗಳನ್ನು ಮಾಡಬೇಕು ಅಂತ ಅವತಾರ ತಾಳು ಬಂದಿರ್ತಾರೆ. ಅವರನ್ನು ಈ ಪ್ರಪಂಚದ ಕಡೆಗೆ ಎಳಿಲಿಕ್ಕೋಸ್ಕರ ಅವರಿಗೆ ಈ ಆಹಾರವನ್ನು ಕೊಡೋದು, ಮಾತನಾಡಿಸೋದು, ಅಥವಾ ಆ ಸಮಾಧಿ ಸ್ಥಿತಿಯಿಂದ ಎಬ್ಬಿಸೋದು, ಇದೆಲ್ಲ ಮಾಡ್ತಾರೆ. ಅವರು ಕರ್ಮ ಮಾಡಬೇಕಾಗಿಲ್ಲ. ಅವರು ಯಾಕಂದರೆ ಪ್ರಕೃತಿಯೊಡನೆ ಒಂದಾಗೋಗ್ಬಿಟ್ಟಿದ್ದಾರೆ. ಹೇಗೆ ಅಂದರೆ, ಈಗ ನೋಡಿ, ನಿದ್ರೆಯಲ್ಲಿ ಏನಾದರೂ ಕರ್ಮ ಮಾಡಬೇಕಾ? ನಿದ್ರೆಯಲ್ಲೇನು ಕರ್ಮ ಮಾಡ್ತೀವಿ? ನಾನು ಶರೀರ ಅನ್ನೋದೇ ನನಗೆ ಗೊತ್ತಿಲ್ಲ, ನಾನು ಪ್ರಕೃತಿಯಲ್ಲಿ ಒಂದಾಗೋಗಿರ್ತೀನಿ. ಆವಾಗ ನಾನು ಬೇರೆ, ಶರೀರ ಬೇರೆ, ಅಲ್ಲಿ ಏನು ಇಲ್ಲವೇ ಇಲ್ಲ ಬೇರೆ ಬೇರೆ ಅಂತ ಅನ್ನಿಸ್ಕೊಳ್ಳೋಕ್ಕೆ. ನಿದ್ರೆಯಲ್ಲಿ ಯಾರು ಕರ್ಮ ಮಾಡಬೇಕಾಗೇ ಇಲ್ಲ. ಆ ಅವಸ್ಥೆ ಎಚ್ಚರದಲ್ಲಿ ಬಂದುಬಿಟ್ಟಿತ್ತು ರಮಣ ಮಹರ್ಷಿಗೆ, ರಾಮಕೃಷ್ಣ ಪರಮಹಂಸರಿಗೆ, ಇವರಿಗೆಲ್ಲ ಎಚ್ಚರದಲ್ಲಿ ಅವರಿಗೆ ಆ ಅನುಭವ ಆಗ್ತಾ ಇದ್ದಿದ್ದರಿಂದ, ನಿದ್ರೆಯಲ್ಲಾಗುವ ಅನುಭವ ಅವರಿಗೆ ಎಚ್ಚರದಲ್ಲಿ ಆಗ್ತಾ ಇದ್ದಿದ್ದರಿಂದ, ಎಚ್ಚರದಲ್ಲಿ ಕೂಡ ಅವರು ಪ್ರಕೃತಿಯಲ್ಲಿ ಒಂದಾಗಿ ಹೋಗ್ತಾಯಿದ್ರು. ಅವ್ರು ಬೇರೆ, ಪ್ರಕೃತಿ ಬೇರೆ ಆಗಲೇ ಇಲ್ಲ. ಕೆಲಸ ಮಾಡೋಕ್ಕೆ ಎರಡು ಇರಬೇಕು ತಾನೆ, ನಾನು ಬೇರೆ ಮತ್ತೊಬ್ಬರು ಬೇರೆ ಇರಬೇಕಲ್ಲಿ. ಈಗೇನು ಇರ್ತಾನೆ ಇರಲಿಲ್ಲ. ಹಾಗಾಗಿ ಅವರು ಯಾವುದೇ ಕರ್ಮ ಮಾಡಬೇಕಾಗಿರಲಿಲ್ಲ. ಅಂದರೆ ಏನರ್ಥ? ನಾವು ಮಾಡಬೇಕು ಅಂತ ಅರ್ಥ ಅಷ್ಟೇ. ಅವ್ರು ಮಾಡಬೇಕಾದ ಕರ್ಮ ಯಾವುದೂ ಇರಲ್ಲ, ಆದರೆ ನಾವು ಮಾಡಬೇಕು. ಯಾಕೆ ಅವ್ರಿಗೇನು ಮಾಡಬೇಕಾಗಿರಲ್ಲ? ಮುಂದಿನ ಒಂದು ಶ್ಲೋಕ ನೋಡ್ಬಿಡೋಣ. ನೈವ ತಸ್ಯ ಕೃತೇನಾರ್ಥಃ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ.
ಅಂತಹವನಿಗೆ ಕರ್ಮ ಮಾಡಿದ್ದರಿಂದ ಆಗಬೇಕಾದದ್ದೇನೂ ಇಲ್ಲ, ಕರ್ಮ ಬಿಟ್ಟಿದ್ದರಿಂದ ಏನೂ ಆಗಬೇಕಾದ್ದಿಲ್ಲ. ಅವನು ಯಾವ ಪ್ರಾಣಿಯನ್ನು ಯಾವ ವಿಷಯಕ್ಕಾಗಿಯೂ ಅವಲಂಬಿಸಬೇಕಾಗಿಲ್ಲ ಅಷ್ಟೇ. ನಿದ್ರೆಯಲ್ಲಿ ನಾವು ಯಾರನ್ನು ಅವಲಂಬಿಸ್ತೀವಿ? ಯಾರನ್ನು ಅವಲಂಬಿಸೋದಿಲ್ಲ. ಅವನು ಕರ್ಮ ಮಾಡಬೇಕಾದ್ದೇನಿದೆ? ಇಲ್ಲ. ಕರ್ಮ ಮಾಡಲಿಲ್ಲ ನಾನು, ಅಯ್ಯೋ ಏನಿದು ಕರ್ಮನೇ ಮಾಡಲಿಲ್ಲ ನಾನು, ಬ್ರಹ್ಮ ನನ್ನನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ, ಏನೂ ಆಗಬೇಕಾಗಿಲ್ಲ. ಯಾಕಂದರೆ ಅವನು ಯಾವುದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗೇ ಇಲ್ಲ, ಅದರಿಂದ ಅವನು ಕರ್ಮ ಮಾಡಬೇಕಾಗಿಲ್ಲ ಅಂಥವ್ನು ಮಾತ್ರ. ಅವನು ಕರ್ಮ ಬಿಟ್ಟಿದ್ದರಿಂದ ಕರ್ಮ ಮಾಡಿದ್ರಿಂದ ಏನೂ ವ್ಯತ್ಯಾಸ ಇರಲ್ಲ. ನಮಗೆ ಕರ್ಮ ಬಿಟ್ಟಿರಲಿಕ್ಕೂ ಸಾಧ್ಯ ಇಲ್ಲ, ಕರ್ಮ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋ ಭಯ ಕೂಡ ನಮಗಿರುತ್ತೆ. ನನಗೆ ಕರ್ಮ ಮಾಡದೇ ಇದ್ದರೆ ಏನೂ ಆಗಲ್ಲ ಅವನಿಗೆ, ಆದರೆ ನಮಗೆ ಎಲ್ಲ ಆಗ್ತಾ ಇರುತ್ತೆ. ಅದರಿಂದ ನಾವು ಕರ್ಮವನ್ನು ಮಾಡಬೇಕು. ಕರ್ಮ ಮಾಡದೇ ಇದ್ದರೆ ಏನಾಗುತ್ತೆ ನಮಗೆ ಗೊತ್ತಿದೆ. ನಮ್ಮ ಕರ್ಮಗಳು ಮಾಡದೇ ಇದ್ದರೆ, ಕರ್ಮ ಬಿಟ್ಟರೆ ಏನಾಗುತ್ತೆ ಅದು ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಕರ್ಮ ಬೇರೆಯವ್ರ ಮೇಲೆ ಎಷ್ಟೆಷ್ಟು ಡಿಪೆಂಡ್ ಆಗಿದ್ದೀವಿ ಅದು ನಮಗೆ ಗೊತ್ತಿದೆ. ಯಾವ್ಯಾವ ವಿಷಯಕ್ಕೆ ಯಾರ್ಯಾರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅದು ನಮಗೆ ಗೊತ್ತಿದೆ. ಇದೆಲ್ಲ ಗೊತ್ತಿರೋದ್ರಿಂದ ನಾವು ಕರ್ಮವನ್ನು ಮಾಡಲೇಬೇಕು. ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವೆಲ್ಲ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ಮವನ್ನು ಮಾಡಬೇಕು. ಯಾರು ಕರ್ಮವನ್ನು ಮಾಡಬಾರ್ದು ಅಂತ ಹೇಳಿದರೆ ಅಲ್ಲೇನದು, ಯಾರು ಜೀವನ್ಮುಕ್ತರಾಗಿರ್ತಾರೋ ಅವರು ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದುವರಿಸ್ತೇನೆ. ಯೋಚನೆ ಮಾಡಿ, ಕರ್ಮ ಮಾಡಬೇಕಾ? ಕರ್ಮ ಮಾಡಿದ್ರೆ ಏನಿದೆ? ನಮ್ಮಲ್ಲಿ ಭಗವಂತ ಅದನ್ನು ನಮ್ಮನ್ನು ಕರ್ಮ ಸಹಿತನಾಗಿ ಸೃಷ್ಟಿ ಮಾಡಿದ್ದಾನೆ. ಈ ವಿಚಾರಗಳೆಲ್ಲ ಒಂದೊಂದಾಗಿ ನಾವು ಯೋಚನೆ ಮಾಡ್ತಾ ಇದ್ದರೆ ಅದು ನಮಗೆ ಆಳವಾಗಿ ಅದು ಇಳಿತಾ ಹೋಗುತ್ತೆ. ಆದ್ದರಿಂದ ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಜೀವನ ಇನ್ನೂ ಸುಂದರ ಆಗ್ತಾ ಹೋಗುತ್ತೆ. ಮುಂದುವರ್ಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ